ನಾನು ಹೆಂಗಿದ್ರು ಆಡ್ಕೊಂತಾರಲ್ಲ ಜನ ನಾನು ಇಷ್ಟ ಬಂದಂಗೆ ನಾನು ಇರ್ತೀನಿ. ಏನು ಯಾರಿಗೇನು ಹೆದ್ರಕೊಂಡು ನಾನೇನು ಕಾಪುರ ಮಾಡಬೇಕು ಅಂತ ಏನಿಲ್ಲ, ಇಷ್ಟ ಬಂದಂಗೆ ಇರ್ತೀನಿ ಅಷ್ಟೇ. ಏನಾದರೂ ಅನ್ಕೊಂಬ್ಲೇಳು, ಇವ್ರ ಮನೇಲೇ ಇರ್ತೀನಿ, ಇವ್ರ ಮನೇಲೇ ಕೆಲಸ ಮಾಡ್ಕೊಂಡು ಹಂಗೆ ಇರ್ತೀನಿ ಅಷ್ಟೇ. ನೋಡಿ ನಾನು ಎಷ್ಟು ಒಳ್ಳೆ ತನ್ನಿಂದ ಎಷ್ಟು ಚೆನ್ನಾಗಿರ್ಬೇಕಂದ್ರೂ ಜನ ನನ್ನ ಯಾರೂ ನಂಬ್ತಾ ಇಲ್ಲ. ನಾನು ಹೆಂಗೆ ಇದ್ರೂ ಜನ ನನಗೊಂಥರ ಮಾತಾಡ್ತಾರೆ. ನಾನು ಯಾರ ಹತ್ರ ನಾನು ಹೇಳ್ಕೊಂಬಕ್ಕೆ ಹೋಗ್ಲಿ, ನೀನೇ ಒಳ್ಳೆಯವಳಲ್ಲ ಅಂತಾರೆ. ನಾನು ನಿಜ ನನ್ನ ಆಣೆಗೂ ನಮ್ಮ ಮನೆ ದೇವ್ರ ಆಣೆಗೂ ನಾನಂಥ ಕೆಲಸ ಮಾಡಿಲ್ಲ. ಆದ್ರೂ ನನಗೆ ಈ ರೀತಿ ಮಾತಾಡ್ಬಿಟ್ರಲ್ಲ ಅವರು, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹೆಂಗೆ ಹಂಗೆ ಮಾತಾಡವ್ರೆ, ಮಾಡಿರು ಮಾತಾಡ್ತಾರೆ, ಮಾಡಲಿಲ್ಲ ಅಂದರೂ ಮಾತಾಡ್ತಾರೆ. ಹಂಗೆ ಮಾಡ್ತೀನಿ, ಏನಾಗೋದೇನೈತೆ? ಹಂಗೆ ಮಾಡ್ತೀನಿ ನಾನು ಇನ್ಮೇಲಿಂದಾನ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾವೇನೋ ಒಳ್ಳೆ ತನ್ನಿಂದನ ಚೆನ್ನಾಗಿರ್ಬೇಕು ಅಂತ ನಾವು ಹೋದ್ರೆ ಮತ್ತೆ ಜನ ಹಿಂಗೆ ಮಾತಾಡಿದ್ರೆ ಎಷ್ಟು ಬೇಜಾರಾಗಕ್ಕಿಲ್ಲ ನನಗೆ. ಅಲ್ಲ ಬೇರೆಯವ್ರು ಯಾರೂ ಮಾತಾಡಿಲ್ಲ, ನಮ್ಮ ಮನೆಯಾಗ್ಲವ್ರು ಹಿಂಗೆ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಅವರೇ ನನ್ನ ನಂಬ್ತಾ ಇಲ್ಲ ನಮ್ಮ ಮನೆಯವರು ಅಂತಂದ್ರೆ ಬೇರೆಯವ್ರು ನಂಬ್ತಾರಾ? ಇಲ್ಲ. ಯಾವತ್ತಿದ್ರು ಜೀವಿತ ಅಂದರೆ ಅವಳು ಕೆಟ್ಟವಳು, ಅವಳು ಒಳ್ಳೆಯವಳಲ್ಲ, ಅವಳು ಅನಿಷ್ಟ, ಒಟ್ಟಿನಲ್ಲಿ ಏನೇನೋ ನನಗೆ ಇಲ್ಲ ಸಲ್ಲದ್ದೆಲ್ಲನ ಅಲೆನೇ ಆರೋಪ ಹೊರಿಸ್ಬಿಟ್ಟವ್ರೆ. ಅದು ಅಲೆ ನನಗೆ ಬೀಳೋದು ಅನ್ನೋದು ಬಂದುಬಿಟ್ಟೈತಿ. ಅದನ್ನೇನೇ ಮಾಡಿದ್ರು ಅದು ಹೋಗ್ಸೋಕ್ಕಾಗಲ್ಲ. ನಾನು ಎಷ್ಟೇ ಒಳ್ಳೆ ತನ್ನಿಂದ ಏನೇ ಒಳ್ಳೆ ಕೆಲಸ ಮಾಡಿದ್ರು ನಾನು ನಂಬಲ್ಲ. ಅವರು ನಾನು ಚೆನ್ನಾಗಿ ಮಾತಾಡಿಸ್ತಿದ್ರು, ನಾನು ಅವ್ರನ್ನೂ ಚೆನ್ನಾಗಿ ಮಾತಾಡಿಸ್ತಿದ್ದೆ, ಏನೂ ಇರಲಿಲ್ಲ ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವ ರೀತಿ ಅಂಥ ಸಂಬಂಧ ಅನ್ನೋದು ಇರಲಿಲ್ಲ. ಸುಮ್ಮನೆ ಇವ್ರು ಯಾವಾಗ ಕತೆ ಕಟ್ಟಿ ಮಾತಾಡಿದ್ರೆ ಹೆಂಗಿದ್ರು ಮಾತಾಡ್ತಾರೆ, ಹಂಗೆ ಮಾಡ್ತೀನಿ ಅನ್ನೋ ಅಂತ ಮನ್ಸು ಬಂದ್ಬಿಟ್ಟೈತೆ ನನಗೆ. ಹೆಂಗೂ ಹಂಗೆ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತೈತೆ ನನಗೆ. ನಾವು ಎಷ್ಟು ಒಳ್ಳೆ ಮನಸ್ಸಿಂದ ಒಳ್ಳೇದು ಬಯಸಿದ್ರು ಜನ ನಮ್ಮನ್ನ ಯಾವ ರೀತಿ ನೋಡ್ತಾರೆ ನೋಡ್ರಿ. ಯಪ್ಪ ದೇವ್ರೆ. ಹೆಂಗಿದ್ರು ಕಷ್ಟ ಕಣಮ್ಮ, ಜನಗಳ್ತಾಗೆ ಕಷ್ಟ, ಭಾಳ ಕಷ್ಟ. ಜೀವನ ಮಾಡೋದು ಭಾಳ ಕಷ್ಟ. ನಮ್ಮ ಪಾಡಿಗೆ ನಾವಿದ್ರೂ ನಮ್ಮನ್ನು ಬಿಡಲ್ವಲ್ಲ. ನಾನು ದುಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಬಂದ್ರೂ ಯಾವ ರೀತಿ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಟ್ಟು ಹಿಂಗೆ ಮಾಡಿಬಿಟ್ರಲ್ಲ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗೆ. ಜೀವಿತ ಅವರೇ, ಏನು ಇವಾಗ ಬಂದ? ನಾನು ಯಾಕೆ ಬೆಳಗ್ಗೆಯಿಂದ ಬಂದಿಲ್ಲ ಅಂತೇಳಿ ಹೋಟೆಲಲ್ಲಿ 4 ಇಡ್ಲಿ ತರಿಸಿ ತಿಂದುಬಿಟ್ಟೆ. ಯಾಕೆ ಬರಲಿಲ್ಲ ನೀವು? ಅಯ್ಯೋ ಏನಂತ ಹೇಳೋದು ಬಿಡ್ರಿ, ನನಗಂತೂ ಯಾವ ಬಾಯಿಂದ ಹೇಳೋಣ ನಿಮ್ಮ ಹತ್ರ ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳೋ ಅಂಥ ಸಂದರ್ಭ ಬಂದಾಗ ಹೇಳಲೇಬೇಕಾಗುತ್ತೆ. ಯಾಕೆ ಜೀವಿತ, ಏನಾಯಿತು? ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ? ಯಾಕೆ ಏನಾಯಿತು? ಏನಿಲ್ಲ, ನಾನಿಲ್ಲಿ ಕೆಲ್ಸಕ್ಕೆ ಬರ್ತಾ ಇರೋದಕ್ಕೆ ನನ್ನ ಗಂಡ ಹೋಗ್ಬೇಡ ಅಂತ ಬಲವಂತ ಮಾಡ್ದೆ ನೆನ್ನೆ. ಅದಕ್ಕೆ ಇಲ್ಲ ನಾನು ಕೆಲಸ ಮಾಡ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬಂದಿದ್ದಕ್ಕೆ ಇವತ್ತು ಮತ್ತೆ ನನ್ನ ಹತ್ರ ಜಗಳ ಮಾಡಿ, ನೀನು ನಮ್ಮ ಮನೇಲಿ ಇರಬೇಡ, ನೀನು ನಡಿ ಆಚೆ, ನಿನ್ಗೆ ಅವನಿಗೂ ಯಾವುದೇ ಸಂಬಂಧ ಐತೆ ಅಂತೇಳಿ ಸುಮ್ಮನೆ ನನ್ನ ಮೇಲೆ ಇಲ್ಲ ಸಲ್ಲದೆಲ್ಲ ಆರೋಪ ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ. ನನಗೂ ಬೇಜಾರಾಗದೆ ಬಂದ್ಬಿಟ್ಟೆ. ಅಲ್ಲ ನೋಡಿ, ಎಷ್ಟು ಒಳ್ಳೆ ತನ್ನಿಂದ ನಾವು ಒಳ್ಳೆಯವರಾಗಿ ಚೆನ್ನಾಗಿರ್ಬೇಕಂದ್ರೂ ಜನ ಯಾವ ರೀತಿ ಮಾತಾಡ್ತಾರೆ ನಮ್ಮ ಬಗ್ಗೆ ಅಂತ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅದಕ್ಕೆ ನನಗೆ ಒಂಥರ ಮನಸ್ಸು ಹಿಂಗೆ ಆಗ್ಬಿಟ್ಟೈತೆ ಅಂದರೆ, ನಾವು ಒಳ್ಳೇದು ಮಾಡಿದ್ರು ನನ್ನ ಹೆಂಗಿದ್ರು ಕೆಟ್ಟವ್ರು ಅಂತಾರೆ, ಕೆಟ್ಟದ್ದು ಮಾಡಿದ್ರು ಕೆಟ್ಟವ್ರು ಅಂತಾರೆ ನೋಡಿರಿ. ಅದಕ್ಕೆ ನಿಮ್ಮ ಜೊತೆನೇ ಇದ್ಬಿಡೋಣ ಅಂತ ಬಂದ್ಬಿಟ್ಟಿದ್ದೀನಿ. ಮನೆಯ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದುಬಿಡ್ತೀನಿ. ಹೌದು, ಇವಾಗಿನ ಕಾಲದ ಜನನೇ ಹಾಗೆ. ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ. ಸ್ವಲ್ಪ ಯಾರ ಹತ್ರ ಆದರೂ ವಿಶ್ವಾಸದಾಗಿದ್ದಾರೆ ಅಂತಂದರೆ ಈ ರೀತಿಯೇ ತಿಳ್ಕೊಂತಾರೆ. ಬಿಡಿ, ನೀವು ಹೆಂಗೆ ಅಂತ ನನಗೆ ಗೊತ್ತು, ನಾನು ಹೆಂಗೆ ಅಂತ ನಿಮಗೆ ಗೊತ್ತೈತೆ. ನಾವು ಆ ಥರ ಎಲ್ಲ ಯಾವತ್ತೂ ಒಂದು ದಿವಸನೂ ಯೋಚನೆ ಮಾಡ್ದಾರಲ್ಲ. ನೋಡಿ ಜನ ಯಾವ ರೀತಿ ಕತೆ ಕಟ್ಟಿ ಮಾತಾಡ್ತಾ ಇದ್ದಾರಲ್ವಾ. ಇವಳು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಮತ್ತೆ ಮನೆಗಳವ್ರೆ ಮಾತಾಡಿದ್ರೆ ಅವ್ರಿಗಿನ ಜನ ಬಿಡ್ತಾರ? ಅಯ್ಯೋ ಮಸ್ತಾಗೈತಂತೆ, ಯಾರೋ ಬಂದವನಂತೆ, ಅಲೆ ಈ ಜೀವಿತ ಅವನು ನೋಡ್ಕೊಂಡವಳಂತೆ ಅಂತೇಳಿ ಅಲೆ ಮಾತಾಡ್ತಾ ಇದ್ದಾರಂತೆ. ನೋಡಿ ನೋಡಿ ನಮ್ಮ ಮಧ್ಯೆ ಏನೂ ಇಲ್ಲ ಅಂದ್ರೂ ಜನ ಯಾವ ರೀತಿ ಮಾತಾಡ್ತಾರೆ ಅಂತ. ಜೀವಿತ ಅಲೆನೇ ಭಾಳ ಸೌಕಾರ ಅಂತೆ, ಮನೆಗೆ ಬಂದಿದ್ದಾನಂತೆ, ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾನಂತೆ, ದುಡ್ಡನಾಗಿರೋದಕ್ಕೆ ದುಡ್ಡು ಕಿತ್ಕೊಂಬದಕ್ಕೋಸ್ಕರ ಇವಾಗ ಅಲೆ ಅವನಿಂದ ಬಿದ್ದವಳಂತೆ ಈ ಜೀವಿತ, ಅಲೆ ಅವನು ನೋಡ್ಕೊಂಡವಳಂತೆ ಅಂತ ಇಲ್ಲೋ ಸಲದ ಮೇಲೆ ಮಾತಾಡ್ತಾ ಇದ್ದಾರೆ. ಯಪ್ಪ ಅದನ್ನೆಲ್ಲ ಕೇಳಿ ನನಗಂತೂ ಮನಸ್ಸು ಒಂದೊಂದು ಥರ ಆಗ್ತಾಯಿಲ್ಲ. ನಿಜ ಒಂಥರ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋಡಿ, ನಾವು ಒಳ್ಳೆ ತನದಿಂದ ಇದ್ರೂ ಈ ರೀತಿ ಮಾತಾಡ್ತಾರೆ, ಕೆಟ್ಟವರಾಗಿದ್ರೂ ಹಂಗೆ ಮಾತಾಡ್ತಾರೆ. ನಮ್ಮ ಬಗ್ಗೆ ಯಾವಾಗ ಒಳ್ಳೇದು ಮಾತಾಡ್ತಾರೆ ಜನ ಅಂತ ಅನ್ನಿಸ್ತೈತೆ. ಈಗ ಜೀವನದಲ್ಲಿ ನಾವು ಒಂದು ಸತಿ ಕೆಟ್ಟವರಾಗ್ಬಿಟ್ರೆ ಯಾವಾಗಲೂ ಕೆಟ್ಟವ್ರೆ, ಅವ್ರು ಒಳ್ಳೆಯರಲ್ಲ ಅವಾಗಂತ ಕೆಲಸ ಮಾಡಿದರು. ಈಗಲೂ ಅದೇ ಮಾಡ್ತಾ ಇರೋದು ಅಂತ ಈ ರೀತಿ ಮಾತಾಡ್ತಾರೆ ಜನ. ನೋಡ್ರಿ, ನಾವು ಎಷ್ಟು ಚೆನ್ನಾಗಿ ಹೆಂಗಿದ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಅಕ್ಕಪಕ್ಕದ ಕೇರೆಯವರು ಎಲ್ಲ ನನಗೆ ಕಿವಿಗೆ ಬಿದ್ದೈತೆ. ಎಲ್ಲ ಅವ್ರು ಮಾತಾಡೋದು, ಏನೋ ಯಾರೋ ಸಖತ್ತಾಗಿದ್ದಾರಂತೆ, ಅವ್ನು ಬಂದವನಂತೆ, ಅವನು ನೋಡ್ಕೊಂಡವಳಂತೆ, ಜೀವಿತ ಅಲೆನೇ ನೋಡಪ್ಪ ಅವನ ಮೇಲೆ ಕಣ್ಣು ಹಾಕೋಳಂತೆ, ಬರೀ ದುಡ್ಡಿರೋನು ನೋಡ್ಕೊಂತಾಳೆ ಅಂತ ಈ ರೀತಿ ಮಾತಾಡ್ತಾ ಇದ್ದಾರೆ. ಯಪ್ಪ ಮಾತುಗಳೆಲ್ಲ ನನಗೆ ಕೇಳಿಸ್ಕೊಂಡು ಯಪ್ಪ ನನಗಂತೂ ಭಾಳ ಬೇಜಾರಾಯ್ತು. ಈಗ ಬರಬೇಕಾದ್ರೆ ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಕೇಳಿಲ್ಲ ನಮ್ಮಂಗೆ, ನಾನು ನೋಡಿಲ್ಲ ನಮ್ಮಂಗೆ, ಅಲ್ಲಿ ನಿಂತ್ಕೊಂಡಿದ್ದೀನಿ, ಎಲ್ಲ ಮಾತಾಡ್ತಾ ಇದ್ದಾರೆ ಹೆಂಗಸರೆಲ್ಲ ಕೂತ್ಕೊಂಡು.
ಗುಂಪು ಹಾಕ್ಕೊಂಡು ಎಲ್ಲ ಮಾತಾಡ್ತಾ ಇದ್ದಾರೆ. ಅವ್ನು ಯಾರೋ ದುಡ್ಡಂತೆ ಚೆನ್ನಾಗಿದ್ದಾನಂತೆ, ಯಾರೋ ಹೊಸ್ತ ಬಂದವನಂತೆ, ಇಲ್ಲೆಲ್ಲ ಮನೆ ತಗೊಂಡು ಏನೋ ಬಿಸ್ನೆಸ್ ಮಾಡಬೇಕು, ಹೊಲಗಿಲ್ಲ ಎಲ್ಲ ತಗೊಂಡು ಎಲ್ಲ ಚೆನ್ನಾಗೆಲ್ಲ ಇನ್ನು ಮದುವೆ ಆಗಿಲ್ವಂತೆ, ಇನ್ನು ಹುಡುಗ ಅಂತೆ ಅಂತ ಏನೇನೋ ಅಲ್ಲೇನೆ ಈ ಜೀವಿತ ಇಂಥ ಕೆಲಸ ಮಾಡ್ತಾ ಇದ್ದಾಳಂತೆ, ದುಡ್ಡನಂತ ಅವನ ಮೇಲೆ ಅಲೆ ಕಣ್ಣು ಹಾಕೋವಳಂತೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಅಪ್ಪ ನನಗಂತೂ ಅದನ್ನೆಲ್ಲ ಕೇಳಿಸ್ಕೊಂಡು ಹಿಂಗಾಗ್ಬಿಡ್ತು ಅಂದರೆ ಇದೇನಪ್ಪ ಇದು ನನ್ನ ಜೀವನ ಹಿಂಗಾಯ್ತು ಅಂತ ಅನ್ನಿಸ್ಬಿಡ್ತು. ನಾನು ಒಳ್ಳೆಯವಳಾಗಿದ್ರು ಮಾತಾಡ್ತಾರೆ, ಕೆಟ್ಟವಳಾಗಿದ್ರು ಮಾತಾಡ್ತಾಳೆ, ಹೆಂಗಿದ್ರು ನಾನು ಕೆಟ್ಟವಳೇ ಆಗಾನು ಬಿಡು ಅನ್ನಿಸ್ಬಿಡ್ತು ನನಗೆ ನಿಜವಾಗ್ಲೂ. ಥೋ ಬಿಡ್ರಿ ಜೀವಿತ ಅವರೇ, ಮಾತಾಡ್ದಷ್ಟು ನಿಮಗೆ ಒಳ್ಳೇದಾಗುತ್ತೆ. ನಿಜವಾಗ್ಲೂ ಯಾರು ಏನು ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು. ನಾವು ಹೆಂಗೆ ಅಂತ ನಮಗೆ ಗೊತ್ತಿದ್ರೆ ಸಾಕು. ಜನದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಜನ ಏನು ಮಾತಾಡ್ತಾ ಇರ್ತಾರೆ ಬಿಡಿ, ಎಲ್ಲ ಕಡೆನೂ ಇದ್ದಿದ್ದೇನೆ ಇಂಥ ಜನಗಳು, ಎಲ್ಲ ಕಡೆನೂ ಇದ್ದಿದ್ದೇನೆ. ಯಾರ ಹತ್ರ ಆದರೂ ಸ್ವಲ್ಪ ವಿಶ್ವಾಸ ಮಾತಾಡಿದ್ರೆ ಸಾಕು, ಅದನ್ನು ಕದೆ ಕಟ್ಟಿ ಮಾತಾಡ್ತಾರೆ. ಗೊತ್ತು ನನಗೆ, ನಾನು ಅಲ್ಲೇನೆ ಅಂದ್ಕೊಂಡಿದ್ದೀನಿ. ಅಲ್ಲ ನೋಡು, ನಾನು ಎಷ್ಟೇ ಒಳ್ಳೆ ತನ್ನಿಂದಾನೆ ಹೆಂಗಿದ್ರು ಜನ ಹೆಂಗೆ ಮಾತಾಡ್ತಾರೆ ಅಂತ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಅಪ್ಪ ಅವರು ಒಂದೊಂದು ಮಾತುಗಳು ಕೇಳಿಸ್ಕೊಬಿಟ್ರೆ ಅಯ್ಯಪ್ಪ ಇದೇನಪ್ಪ ಇದು, ನಾನು ಹೆಂಗಿದ್ರು ಮಾತಾಡ್ತಾ ಇದ್ದಾರಲ್ಲಪ್ಪ ಅನ್ನಿಸ್ತೈತೆ. ಇಲ್ಲ, ನಾನು ಹಂಗೆ ಮಾಡ್ತೀನಿ, ಹೆಂಗಿದ್ರು ಹಂಗೆ ಮಾತಾಡ್ತಾ ಇದ್ದಾರೆ, ನನಗೆ ಇಷ್ಟ ಬಂದಂತೆ ಮಾಡ್ತೀನಿ, ನೋಡೋಣ ಅದೆಲ್ಲ ಅಷ್ಟೇ. ನನಗೆ ಇಷ್ಟ ಬಂದಂತೆ ಮಾಡಿ ನಾನು ಹಂಗೆ ಇರ್ತೀನಿ, ನೋಡೋಣ. ಅಯ್ಯೋ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾರೆ ಇವರು ಅಂತಂದರೆ, ಅಲ್ಲ ಸ್ವಲ್ಪನೂ ಅವರು ಸ್ವಲ್ಪನೂ ಈ ಎಲ್ಲ ಎಚ್ಚರಿಕೆ ತಗೊಳ್ಳೋದೇ ಇಲ್ವಲ್ಲ, ಹಿಂಗೆ ಅಲ್ಲ ಏನಂತ ತಿಳ್ಕೊಂಬೋದೇ ಇಲ್ಲ, ತಿಳ್ಕೊಂಡಲೇ ಮಾತಾಡ್ತಾ ಇದ್ದಾರಲ್ಲ. ಯಪ್ಪ ಅವ್ರಿಗೆ ಮೈ ಮೇಲೆ ಪ್ರಜ್ಞೆ ಐತೆ ಅನ್ನೋದ ಇಲ್ಲ ಅನ್ನೋದ? ಅಲ್ಲ ಕಣೆ ಜೀವಿತ, ಅಲ್ಲ ಮನೆ ಬಿಟ್ಟು ಹೋಗಿ ಒಂದೆರಡು ಕಾದೆ ಬಂದಿದೆಯಲ್ಲೇ, ಇನ್ನೇನು ಮಾಡೋಣ ಚೌಡಾಂಟಿ? ಯಾವಾಗಲೂ ಮಾತಾಡ್ತಿದ್ರೆ ಯಾರು ಅನುಸರಿಸ್ತಾರೆ, ಯಾರು ಕೇಳ್ತಾರೆ ಹೇಳು? ಅವ್ರು ಹೆಂಗೆ ಮಾತಾಡ್ತಾರೆ ಗೊತ್ತಾ? ಅಲ್ಲ ನಾನು ಏನೋ ಇವ್ರ ಮನೆ ಕೆಲ್ಸಕ್ಕೆ ಬರ್ತಾ ಇರೋದಕ್ಕೆ ಎಲ್ಲ ಹೆಂಗೆ ಮಾತಾಡ್ತಾರೆ ಗೊತ್ತಾ? ಆ ರೀತಿ ಮಾತಾಡೋ ಅಂಥದ್ದೇನು ಒಂದಿಷ್ಟು ಕೆಲ್ಸಕ್ಕೆ ಬಂದಿದ್ದು ಮಾತ್ರಕ್ಕೆ ಹಂಗೆಲ್ಲ ಮಾತಾಡೋದಾ? ನಾನಂಥ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರ ಕಣ್ಣಾರೆ ನೋಡಬೇಕು, ಆಮೇಲೆ ಅವ್ರು ಹೊರಗೆ ಹಾಕ್ಬೇಕಾಗಿತ್ತು. ಅದು ಹೆಂಗೆ ಕಳಿಸಿದ್ರು? ಅಲ್ಲ ಯಾರು ತಪ್ಪು ನೀವೇ ಹೇಳ್ರಿ. ಇವಾಗ ಇಷ್ಟು ದಿವಸ ನಂದೇ ತಪ್ಪು ಅಂತ ಹೇಳ್ತಿದ್ರಲ್ಲ, ಎಲ್ರೂ ನೀನೇ ಒಳ್ಳೆಯವಳಲ್ಲ ಕಣೆ, ನೀನೇನೇ ಅವನಿಗೆ ಇದು ಮಾತಾಡ್ತೀಯ, ನೀನು ಒಳ್ಳೆಯವಳಲ್ಲ ಅಂತ ನನಗೆ ಹೇಳೋರು ಜನ. ಇವಾಗ ನೋಡಿ ಯಾರು ತಪ್ಪು ಅಂತ ಹೇಳ್ತವಳಂಟಿ, ನೀನೇನೆ ಹೇಳು, ಇವಾಗ ನೀನೇ ಹೇಳು. ಆಂಟಿ, ಇವ್ರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಏನೋ ಚೆನ್ನಾಗಿ ಮಾತಾಡಿಸ್ತಾರೆ, ಅವರು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿ ಕೆಲಸನೂ ಮಾಡ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಯಾಕೆ ಆಂಟಿ ಈ ಥರ ಮಾಡೋಣ? ನನಗೂ ನಮ್ಮಪ್ಪ ನಮ್ಮಮ್ಮ ಎಲ್ಲ ಭಯ ಐತೆ. ನನಗೂ ಒಬ್ಬನೇ ಇರ್ಬೋದು ಮನೇಲಿ, ಊರಿನ ಜನಕ್ಕೆ ಬಿಡು ಅವ್ನು ಒಬ್ಬನೇ ಇದ್ದಾನೆ, ಅವ್ನಿಗೇನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಮನೇಲಿ ಸ್ಟ್ರಿಕ್ಟ್ ಇನ್ಯಾವ್ರ ಮನೇಲೂ ಇಲ್ಲ ಗೊತ್ತಾ? ಅವ್ರಿಗೇನು ಗೊತ್ತು, ಸುಮ್ಮನೆ ಮಾತಾಡ್ತಾರೆ. ಬಿಡಿ ಜೀವಿತ ಅವರೇ, ತಲೆ ಕೆಡಿಸ್ಕೊಬಿಟ್ಟು ಊಟ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ಬಿಡಿ. ಅಷ್ಟೇ, ಅವ್ರಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ, ಅವಾಗಲೇ ಪಶ್ಚಾತ್ತಾಪ ಪಡ್ತಾರೆ. ಅಯ್ಯೋ ನಾವು ಯಾಕಾದ್ರೆ ಹಿಂಗೆ ಅಂದ್ವಾ, ಜೀವಿತನ್ಗೆ ಅನ್ಬಾರ್ದಾಗಿತ್ತು ಅಂತ ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೆ ಗೊತ್ತಾದ್ರೇ ಚೆನ್ನಾಗಿರೋದು, ಇಲ್ಲ ಅಂದಿದ್ರೆ ನಮ್ಮ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡ್ತಾರೆ ಕೆಟ್ಟಾಗಿ. ಸರಿ ಆಯಿತು ಬಿಡಿ ಜೀವಿತ ಅವರೇ, ಹೋಗ್ಲಿ, ಮಾತಾಡೋರೇನು ಮಾತಾಡ್ತಾರೆ. ಅಲ್ಲ ಕೋಮಲನ ಅವಳನ್ನು ಸುಬ್ಬನೂ ನೋಡಬೇಕಾಗಿತ್ತು. ಈಗ ನೀನು ಅವ್ನು ಬೇಡ ಅಂದ ಮಾತ್ರಕ್ಕೆ ನೀನು ಸುಮ್ಮನಾಗಬೇಕಾಗಿತ್ತು. ಬಿಡತ್ತ ಯಾಕೋ ಬೇಡ ಅಂತ ಇದ್ದಾನೆ ಅಂತೇಳಿ ನೀನು ಸುಮ್ಮನಾಗಬೇಕಾಗಿತ್ತು. ಅಯ್ಯೋ ಸುಮ್ಮನಾಗಕ್ಕೆ ನನಗೆ ಕೆಲ್ಸಕ್ಕೆ ಹೋದರೆ ಒಂದು ಮರ್ಯಾದೆ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಯಾರೂ ಮರ್ಯಾದೆ ಕೊಡೋಲ್ಲ. ಅದಕ್ಕೆ ನಾನು ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಸಿಕ್ಕೈತೆ, ಬಿಡಲ್ಲ ಅಂತ ನಾನು ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ ಪಾಪ ಅವರು ಬಂದಂಗಿಂದ ಅವ್ರಾಯ್ತು, ಅವ್ರ ಕೆಲಸ ಆಯಿತು, ಏನೋ ನಗ್ನಗ್ತಾ ಮಾತಾಡ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಸುಮ್ಮನೆ ಜನ ಏನೇನೋ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ತಾರೆ. ಇದಕ್ಕೆಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಹಿಂಗೆ ಮಾತಾಡ್ಬಿಟ್ರೆ ಎಂಥವ್ರಿಗೆ ಆಗಲಿ ಏನೂ ಇಲ್ಲ ಅಂದರೆ ಈ ರೀತಿ ಕತೆ ಕಟ್ಟಿ ಮಾತಾಡ್ಬಿಟ್ರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನೋಡ್ತಾ ಇರಿ ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.